ಯಾಕತ್ ಕೇಳಿದ್ರಿ ಇನ್ನೊಂದು ಮಾತು ನಮ್ಮ ಕಮಿಟಿ ಅವ್ರಿಗೆ ಹೇಳೋದೈತಿ. ಏನ್ ಹೇಳೋರದ್ರಿ? ಮೊನ್ನೆ 30ನೇ ತಾರೀಕು ಒಂದು ನಿರ್ಣಯ ಆಗ್ಯದ. ಏನಾಗ್ಯದಪ್ಪ ನಿರ್ಣಯ? ಆ ನಿರ್ಣಯ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಯಾರು ಜಾನಪದ ಹಾಡಬೇಡ್ರಿ, ಹೌದ್ರಿ. ಯಾರು ಕುರ್ಕುರಿ ಹಾಕೋಬೇಡ್ರಿ, ಹೌದು. ಯಾರು ಚುರುಮರಿ ಹಾರ್ಸೋ, ಯಾರು ಅನ್ನ ಉಣ್ತಕ್ಕಂತ ಅನ್ನದ ಪದಾರ್ಥಗಳನ್ನ ಕಾಲೊಳಗ ನೀವು ತುಳಿಬೇಡ್ರಿ. ಹಾರ್ಸಕ್ ಬಂದವ್ರಿಗೆ ಒಂದು ತಾಕೀತ್ ಮಾಡ್ರಿ, ಒಂದು ಮಾತು ಹೇಳ್ರಿ ಅಂತ ಹೇಳ್ಯಾರ. ಎಲ್ಲರಿಗಿನ್ನ ತಿರುಗಾಡಿ ಕಾಲು ಬಿಡೋದಿಲ್ಲ ಪುಣ್ಯಾತ್ಮರೇ. ಈ ಮಾಯ್ಕೆ ನಿಮ್ಮ ಪಾದ ತೇಳಿ ಇಲ್ಲಿದೆ ಹೇಳ್ತೀನಿ, ಯಾರು ಆ ದಂಧ ಮಾಡಬೇಡ್ರಿ. ಹೌದಪ್ಪ ಹೌದು. ಯಪ್ಪ ಕಾಕ ನೀ ಬಿಟ್ಟು ಬಿಡ. ಮುಂಜಾನೆ ಚೋಡ ಅವನ ಕೈ ಒಯ್ದು ಕೊಡು, ಮುಂಜಾನೆ ಚೋಡ ಮಾಡಿಕೊಡ್ಲಿ. ಹಾ, ಅದಕ್ಕ ನಮಗೆ ಯಾಕೆ ಈ ಮಾತು ಹೇಳ್ಯಾರ ಕೇಳಿದ್ರ, ನಮ್ಮ ಡೊಳ್ಳಿನ ಹಾಡ್ಕಿ ಬೀರಪ್ಪ ಮಾಳಪ್ಪ ಅಮೋಘ ಸಿದ್ಧ ಅಂತಕ್ಕಂಥ ಸಂಸ್ಕೃತಿ ಎಂಬುದು ಹಾಳು ಮಾಡಕತ್ತೀವಿ ಅಂತ ಹೇಳಿ ಹೇಳ್ಯಾರ ನಮಗ ಅವರು. ಹೌದಪ್ಪ ಹೌದು. ಅದಕ್ಕ ಆ ದಂಧ ಮಾಡಬೇಡಿ ತಮ್ಮಗಳೇ. ಮಾಳಪ್ಪ ಬೀರಪ್ಪ ಅಮೋಘ ಸಿದ್ಧನ ಜಾಡಿ ಹೊತ್ತ ಮೆರೆಸ್ರಿ, ಬೆಳಿರಿ. ಹೌದು, ಖರೆ ಈ ದಂಧವನ್ನು ಮಾಡಬೇಡ್ರಿ. ಜಾನಪದ ಹಾಡೋದ್ರಿಂದ ನಮ್ಮ ಸಂಸಾರ ಸಂಸ್ಕೃತಿ ಎಂಬುದು ಮನ್ಯಾಗ ಹೆಣ್ಣು ಮಕ್ಕಳು ಮನ್ಯಾನ ಹೆಂಡ್ರು ಹಿಂಗೆಲ್ಲ ನಾವು ಕೂತು ಕಲಸಂಗ ಹಾಕದ. ಆ ದಂಧಕ್ಕೆ ನೀವು ಹೋಗ್ಬೇಡ ಅಂತಕ್ಕಂಥ ಮಾತು ದೊಡ್ಡವ್ರು ಕೂತ್ ಹೇಳ್ಯಾರ. ಹೌದು. ಅದಕ್ಕ ಈಗೇನು ಹಾರಿಸಿರ್ಲ, ಇನ್ನು ಮುಂದೆ ಹಂಗ ಹಾರ್ಸಕ್ ಹೋಗ್ಬೇಡ್ರಿ. ಎಲ್ಲಾ ಕಡೆಗೆ ಹೋದ್ರೂ ಕೂಡ ನಾವು ಇದೇ ಕಾಯ್ಕೆ ಐತಿ, ಇದೇ ಪದ್ಧತಿ ಹೇಳೋದೈತಿ. ಹೌದು. ಅದಕ್ಕೆ ಇರ್ಲಿ ಕೇಳ.